ಉಪೇಂದ್ರ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನೋ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಉಪೇಂದ್ರ ಆಗ್ಬಿಟ್ಟಲ್ಲ ಮಗ. ಜೀವನದಲ್ಲಿ ಒಂದ್ ಕೆಲಸ ಇದೆ, ಈ ಜೀವನದಲ್ಲಿ ಒಂದ್ ಕೆಲಸ, ಈ ಕೆಲಸ ಮಾಡಬಾರ್ದಾಗಿತ್ತು ಅಂತ ರಿಗ್ರೆಟ್ ಇರೋದೊಂದು. ಇವಳನ್ನ ಫ್ರೆಂಡ್ ಮಾಡ್ಕೊಂಬಾರ್ದಾಗಿತ್ತು ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಮಗ, ಒನ್ ಡೇ ನಿಂಗೆ ಫುಲ್ ಫ್ರೀ ಬಿಟ್ಟು ಕ್ರೈಮೇ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಕ್ರೈಮ್ ಆಗಲ್ಲ, ಏನು ಕೇಸೇ ಆಗಲ್ಲ ಅಂತ. ನಮ್ಮ ಬಾಸ್ನ ಬಿಡಿಸ್ತೀನಿ. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಓ ಡಿವೋರ್ಸ್ ಫ್ಯಾನು. ನಿಂಗೆ ಫುಲ್ ಪವರು, ಏನ್ ಬೇಕಾದ್ರೂ ಮಾಡಿದ್ರೆ ಕ್ರೈಮೇ ಅಂದ್ರೆ ಕ್ರೈಮ್ ಕೇಸ್ ಆಗಲ್ಲ, ಏನೂ ಆಗಲ್ಲ. ಒನ್ ಡೇದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಏನ್ ಮಾಡ್ತೀಯ? ಫಸ್ಟ್ ನಿನ್ ಏನಾತ್ಲ ಅಂತಮ್ಮ? ಏನಾಯ್ತು ಗುಳಿ? ನನ್ನ ಯಾಕೆ ಗೊತ್ತೀಯ? ಹತ್ತರ ಮಿತ್ರ ದ್ರೋಹಿನೋ ಮರೆಯ. ಜೀವನದಲ್ಲಿ ಒಂದ್ ಕೆಲಸ ಮಾಡ್ಲೇಬಾರ್ದಾಗಿತ್ತು ಅಂದ್ರೆ ಯಾವ್ದದು? ಹುಟ್ಲೇಬಾರ್ದಿತ್ತು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಮ ಹುಡುಗ ಲ್ಯಾಪ್ಟಾಪ್ ಓಪನ್ ಆಗ್ದೇನೆ ಇದ್ರಲ್ಲಿ ಕಾರ್ ಓಡಿಸ್ತಾವನೆ. ಕಾರು. ನೀನು ಯಾವಾಗ ಇಷ್ಟು ದೊಡ್ಡವನಾದೆ? ನಾನು ನೋಡಿದ್ದೆ. ಎಲ್ಲರದು ಒಂದ್ ಚಿಂತೆ ಆದ್ರೆ ನನ್ನ ಫ್ರೆಂಡಿಂದ ಒಂದ್ ಚಿಂತೆ ಜುಟ್ಟು. ನಮ್ಮ ಹುಡುಗರೆಲ್ಲ 1000 ನೀವು ಕ್ವಶನ್ ಕೇಳ್ರಿ ಅಂದ್ರೆ ನಮ್ಮ ಹುಡುಗರು ಯಾರು ಕೇಳೋದಿಲ್ಲ. ಏನ್ ಮಗ ಕೇಳ್ತೀಯ? ದೇವರೆಲ್ಲಾದ್ರೂ ಒಂದ್ ವಿಶ್ ಕೊಟ್ಟು ಹಿಂಗೆ ಏನ್ ಬೇಕು ಅದನ್ನ ಕೊಡ್ತೀನಿ, ಒಂದ್ ವಿಶ್ ಏನಂತ ಕೇಳ್ಕೊಂತೀನಿ. ದುಡ್ಡೇ ಮಗ. ದುಡ್ಡು ಇದ್ದೋನೆ ಸಾಮ್ರಾಟ. ಯಾಕೋ ಮಗ ತಪ್ಪಡಿದ್ದೀರಿಯಾ? ಹೊಡಿ ಹೇಳ್ತೀನಿ ಸರಿ. ನಾಚ್ತಿಯಲ್ಲೋ. ಆರ್ಮಿ ತರ ಕಾಪಾಡ್ಬೇಕು. ನಾಚ್ತೋ ನಂಗೆ. ಇಲ್ಲಿ ಬಾಯಿಲಿ ಒಂದ್ ಕ್ವಶನ್ ಕೇಳಿದೆ. ಕರೀತಾರಲ್ಲ. ಲೈಫಲ್ಲಿ ಒಂದ್ ಕೆಲಸ ಮಾಡ್ಲೇಬಾರ್ದಾಗಿತ್ತಂದ್ರೆ ಯಾವ್ದಾಗಿತ್ತು? ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನಾನ್ ಸೀರಿಯಸ್ ಆಗಿ ಕ್ಲಾಸ್ ಕೇಳ್ತಿರ್ಬೇಕಾದ್ರೆ ನನ್ನ ಫ್ರೆಂಡು ಎಲ್ಲ ಸೀರಿಯಸ್ ಆಗಿ ಕ್ಲಾಸ್ ಕೇಳ್ತವ್ರೆ. ನನ್ನ ಫ್ರೆಂಡ್ ಮಾತ್ರ ಚಿತ್ರ ಬಿಡಿಸ್ಕೊಂಡಿದ್ದ. ಇವಾಗ್ಲೇನು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿದ್ಯಾನೋ? ಇಂಡಸ್ಟ್ರಿಯಲ್ ಹೋಗಿದ್ಯಾ? ಮತ್ತೆ ಚಾಂಪಾ ಇತ್ತಾಗ ಬಂದಿದ್ಯಾ? ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರಲ್ಲ, ಅದಕ್ಕೆ ಪ್ರಾಕ್ಟೀಸು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕುಡಿಯಕ್ಕೆ. ನಮಸ್ಕಾರ ಕಣ. ನೀನು ಹಲೋ ಫ್ರೆಂಡ್ಸ್, ಇವ್ರು ಮೇಡಮ್ ಬಂದರೆ ಇವರೇ ಫೋಟೋ ತಗೊಳ್ತಿದ್ದಾರೆ. ನಮ್ಗೆ ಯಾರೂ ತೆಗಿತಾ ಇಲ್ಲ ನೋಡಿ. ಮ್ಯಾಮ್ ಅವ್ರವ್ರೆ ಮಾತ್ರ ಫೋಟೋ ತಗೊಳ್ತಿದ್ದಾರೆ, ನಮ್ ಮಾತ್ರ ಬಿಡ್ತಾ ಇಲ್ಲ. ಹುಡುಗಿರು ತಗೋತಿದ್ದಾರೆ ಬಾರು. ಈ ಕಡೆ ಒಂದು ಫೋಟೋಗೋಸ್ಕರ ಹೆಂಗ್ ಕಾಯ್ತಿದ್ದಾರೆ ಅಂತ ನೋಡಿದ್ರೆ. ಇರ್ಲಿ ತೋರ್ಸ ಮಗ, ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಆಫ್ರಿಕಾದಿಂದ ನಡ್ಕೊಂಡು ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅವ್ರು ನಾವು ತೆಗಿಲಿಲ್ಲ ನೋಡಿ ಫ್ರೆಂಡ್ಸ್. ಅವ್ರು ನಮ್ಮ ಫೋಟೋ ಕರೆಯೋದಕ್ಕೆ ನಾವೇ ತಕ್ಕೊತಿದೀವಿ ನೋಡಿ. ಒಂದ್ ದಿವಸದ ಮಟ್ಟಿಗೆ ನಮ್ ದೇಶದ ಮುಖ್ಯಮಂತ್ರಿ ಆದ್ರೆ ಏನೇ ಮಾಡ್ತೀಯ? ಗಲ್ಲಿಗೇರಿಸ್ತೀನಿ ಅಷ್ಟೇ. ಸ್ವಲ್ಪ ಆದ್ರೂ ಜೀವನದಲ್ಲಿ ಏನಾದ್ರು ಹೆಂಗ್ ಮಾಡ್ಕೊಂತೀನಿ, ಮುಂದೆ ಫ್ಯೂಚರ್ ಬಗ್ಗೆ ಯಾವ ತರ ಯೋಚನೆ ಇರ್ಲಿ ಮಗ. ಜೀವನದಲ್ಲಿ ಒಂದ್ ಕೆಲ್ಸ ಮಾಡಬಾರ್ದಾಗಿತ್ತು ಅಂದ್ರೆ ಫ್ಲಾಶ್ ಬ್ಯಾಕ್. ನಿಂದು ಬ್ರೋ, ನಿಂಗ್ ಬೇರೆ ಕೇಳ್ತೀನಿ, ಬೇರೆ ಕ್ವಶನ್ ಕೇಳ್ತೀನಿ. ಇವಾಗ ನಿನ್ಗೆ ಒನ್ ಡೇ ಫುಲ್ ಫ್ರೀ ಬಿಟ್ಟು ಅಂದ್ರೆ ಏನೋ ನಿಂಗೆ ಕೇಸಸ್ ಆಗಲ್ಲ, ಏನಲ್ಲ. ಒನ್ ಡೇ ನಿಂಗೆ ಏನ್ ಅಂದ್ರೆ ಏನ್ ಮಾಡ್ತಿದ್ದೆ ನೀನು? ಕೊಲೆ ಮಾಡ್ತಿದ್ದೆ, ಒಂದು 3 ಮರ್ಡರ್ ಮಾಡ್ತಿದ್ದೆ. ಬಾಬಾ ಏನಲ್ಲೋ ಬ್ಯಾಂಕಿಂಗ್ ದರೋಡೆ ಮಾಡಿದ್ರೆ ದುಡ್ಡರ ಆಗ್ತಿತ್ತಲ್ಲೋ. ಫಸ್ಟ್ ಡೇ ಒನ್ ಡೇ ಅಷ್ಟೇ ಅಲ್ಲ, ಸಂಪಾದನೆ ಮಾಡ್ಕೋಬಹುದು, ಮರ್ಡರ್ ಮಾಡ್ಬೇಕು, ಯಾರಿಗೂ ಗೊತ್ತಾಗಲ್ಲ. ಫ್ಯೂಚರ್ ಅನ್ನೋದು ಜೀರೋ, ಫ್ಯೂಚರೇ ಇಲ್ಲ ಅಲ್ಲಿ ನಮ್ಗೆ. ನೆಕ್ಸ್ಟ್ ಈ ವಿಡಿಯೋ ನೋಡ್ಕೊಂಡು ಕಾಲೇಜಿಗೆ ಬರ್ತೀನಿ ಅನ್ನೋರಿಗೆ ಏನಾದ್ರು ಒಂದು ಒಳ್ಳೆ ಸಜೆಸ್ಟ್. ಪಕ್ಕದ ಮನೆ ಹಲೋ ಗ್ಯಾಸ್ ಅಂತ ನೋಡು ಇನ್ಸ್ಟಾಗ್ರಾಮ್ ಅಲ್ಲಿ. ಇವನು ಹೇಳಿದ್ ಕೇಳಿಸ್ತು. ಈಗ ಹೇಳೋ. ಗೆಟ್ ರೆಡಿ ವಿತ್ ಮೀ ಮಾಡು ದರ್ಶನ್. ಏನ್ ಮಾಡ್ಬೇಕಿತ್ತು ಗೊತ್ತಾ? ಇಲ್ಲಿ 2.5 ಲಕ್ಷ ಫೀಸ್ ಕಟ್ಟಬೇಕು. ಒಂದ್ 2.5 ಲಕ್ಷ ಬೈಕ್ ತಗೊಂಡಿದ್ರೆ 4 ಲಕ್ಷ ದುಡಿತಿದ್ದೆ, ಒಂದ್ ಬ್ಲಾಗರ್ ಆಗ್ತಾ ಇದ್ದೆ. ಆಯ್ತು. ಆಮೇಲೆ
ಯಾರು ನೀನು? ಹಾ, ಮೋಟೋ ವ್ಲಾಗರ್ ಮಾಡ್ಕೊಂಡು ದುಡಿಬೋದು. ಮತ್ ನೀನಾದ್ರೂ ಮಾಡ್ಬೋದಲ್ಲ, ಇಲ್ಲೇ ನಾರ್ಮಲ್ ಬೈಕ್ ಇಲ್ಲ ಅಂದ್ರೂ ಮಾಡ್ಬೋದು. ಮೋಟೋ ವ್ಲಾಗರ್ ಮಾಡ್ಬೋದಿತ್ತಲ್ಲ, ಬರೀ ವ್ಲಾಗರ್, ಮೋಟೋ ವ್ಲಾಗರ್ ಮಾಡ್ಬೋದಿತ್ತು. ಓ ಹಂಗೆ. ಈಗ ಅಂದ್ರೆ ಬೈಕ್ ಯಾವ ಬೈಕ್ ತಗೊಳ್ಳೋ ಪ್ಲಾನ್ ಅಲ್ಲಿ? ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಹಿಮಾಲಯನ್ ತಗೊಂಡಿದ್ರೆ ಬೆಟ್ಟ ಎಲ್ಲ ಹತ್ಬೋದಿತ್ತು. ಬೆಟ್ಟ ಹತ್ಬೋದಿತ್ತು. ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಪ್ಲೇಸಸ್ ನೋಡ್ಬೋದಿತ್ತು. ಇನ್ಫ್ಲೂಯೆನ್ಸರ್ ಆಗ್ತಾ ಇದ್ದೆ, ನೇಮು ಫೇಮ್ ಎಲ್ಲ ಸಿಗೋದು, ಕಾಸು ಬರೋದು. ಕಾಸು ಈ ಕಾಲೇಜಿಗೆ ಬ್ರೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಾರ ಪೂರ್ತಿ ನೀನ್ ಬರ್ಬೇಕಲ್ಲ. ಜೋಗೋ ನಾ ಕಾಲೇಜಲ್ಲಿ ಇರೋದೇ ಇಲ್ಲ, 3 ದಿನ ಇದ್ರೆ 3 ದಿನ ಇರಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಸಮೀಪ ಇದೆ ಹೋಗ್ತೀಯ, ದೂರ ಇದ್ದಿದ್ರೆ ದೂರನೇ 200 ಕಿಲೋಮೀಟರ್. 4 hours ಬೇಕು. ನಿಮ್ದು 1 night ಅಲ್ಲ, ಫುಲ್ 4 hours. ಕೊಪ್ಪಳ ಜುಯ್ ಅಂತ ಹಿಂಗ್ ಹೋಗು, ಜುಯ್ ಅಂತ ಹಿಂಗ್ ಬರ್ತೀವಿ. ಓ ಫ್ಲೈಟ್, ಬಸ್ ಅಲ್ಲ ಫ್ಲೈಟ್. ಇರೋದೇ ಒಂದು ಕಂಡ್ಲ. ನಿಮ್ ಪ್ರೀತಿ ಅಭಿಮಾನ ಸದಾ ನಮ್ಮೇಲೆ ಇರ್ಲಿ. ಬ್ಲೆಸ್ಸಿಂಗ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.